ಹಲೋ ಡಿ.ಸಿ.ಟಿ ಆಸ್ಪಿರೆಂಟ್ಸ್, ಯಾರು ಡಿ.ಸಿ.ಟಿ 2026 ಎಕ್ಸಾಮ್ ಬರೀತಾ ಇದ್ದೀರಾ? ನೀವು ಈಗರಾಗಿ ವೇಟ್ ಮಾಡ್ತಾ ಇದ್ದ ಡಿ.ಸಿ.ಟಿ 2026 ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಎನೇಬಲ್ ಮಾಡಿದ್ದಾರೆ. ನೌ ಯು ಕ್ಯಾನ್ ಡೌನ್ಲೋಡ್ ದ ಅಡ್ಮಿಷನ್ ಟಿಕೆಟ್. ವರ್ಕಿಂಗ್ ಪ್ರೊಫೆಷನಲ್ ಆಗಲಿ ಅಥವಾ ರೆಗ್ಯುಲರ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಸಪರೇಟ್ ಲಿಂಕ್ ಇದೆ. ಸೊ ನಿಮ್ಮ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಎನೇಬಲ್ ಮಾಡಿದ್ದಾರೆ. ನೀವು ಡೌನ್ಲೋಡ್ ಮಾಡ್ಕೊಬಹುದು, ಚೆಕ್ ಮಾಡಬಹುದು. ನೋಡಿ, ಈ ತರ ಬಂದಿರುತ್ತೆ ನಿಮ್ಗೆ. ಈ ತರ ಒಂದು ಡೌನ್ಲೋಡ್ ಮಾಡಿದಾಗ ಈ ತರ ಬರುತ್ತೆ. ಎಲ್ಲಿ ಸಿಗುತ್ತೆ ಸರ್, ಏನ್ ಸ್ಟೆಪ್ಸ್, ಯಾವ ತರ ಡೌನ್ಲೋಡ್ ಮಾಡೋದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಜೊತೆಗೆ ಕೆಲವರಿಗೆ ಈ ತರ ಬರ್ತಾ ಇದೆ, ಕ್ಯಾಂಡಿಡೇಟ್ ಎಸ್ ಸಿ ಇಂಟರ್ನಲ್ ರಿಸರ್ವೇಶನ್ ಇಸ್ ನಾಟ್ ಅಪ್ಲೋಡ್ ಅನ್ಬಿಟ್ಟು. ಇದ್ರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತೀನಿ. ಸೊ ಎಲ್ಲ ಈಗರಾಗಿ ವೆಯ್ಟ್ ಮಾಡಿ, ಕೊನೆ ವಿಡಿಯೋ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಂಡಿಯಾ ಈ ತರ ಅಪ್ಡೇಟ್ಸ್ ಬರಬೇಕು ಅಂದ್ರೆ ಇಂಡಿಯಾ ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಇಂಡಿಯಾ ಅಕಾಡೆಮಿದು ವೆಬ್ಸೈಟ್ ಇದೆ. ಹೋಗಿ ನೋಡಿ, ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಅದೇ ತರ ನಿಮಗೆ ಡಿ.ಸಿ.ಟಿ ಎಕ್ಸಾಮ್ ಬಂದು May 23rd, ಇವತ್ತಿಗೆ ಎಕ್ಸಾಕ್ಟ್ ಆಗಿ ಒಂದು ವಾರ. ಓಕೆ, ನೆಕ್ಸ್ಟ್ ಸ್ಯಾಟರ್ಡೆ ಎಷ್ಟೊತ್ತಿಗೆ ಮುಗಿದೋಗಿರುತ್ತೆ. ಸ್ಯಾಟರ್ಡೆ ಅರೌಂಡ್ 6 o'clock 6:30 ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಯಾಟರ್ಡೆ ಎಷ್ಟೊತ್ತಿಗೆ ಮುಗಿದೋಗಿರುತ್ತೆ ನಿಮಗೆ. ಸೊ ಓದಿ. ನಾನು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೆ ಪೋಸ್ಟ್ಪೋನ್ ಆಗಲ್ಲ ಅಂತ. ಕೆಲವರು ಇನ್ನ ಅದು ಬಿಲೀಫ್ ಅಲ್ಲಿ ಇದ್ದೀರಾ ಪೋಸ್ಟ್ಪೋನ್ ಆಗುತ್ತೆ ಅಂತ. ಖಂಡಿತ ಆಗಲ್ಲ. ಐ ಥಿಂಕ್ ಇವಾಗ ಅಡ್ಮಿಷನ್ ಟಿಕೆಟ್ ಬಂದಾದ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಆಗಿದೆ ಅನ್ಕೊಂತೀನಿ. ಸೊ ನಿಮಗೆ ಹೆಲ್ಪ್ ಬೇಕಾದ್ರೆ ರೆಕಾರ್ಡ್ ಕೋರ್ಸ್ ಇದೆ ಅಥವಾ LMR PPT ಕೋರ್ಸ್ ಇದೆ, 300-400 ಇದೆ, ಕಡಿಮೆ ಇದೆ, ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಇದೆ. ಚೆಕ್ ಮಾಡ್ಕೊಳ್ಳಿ, ಎಲ್ಲ ಲಿಂಕ್ ಕೆಲವು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇಲ್ಲಾಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇವಾಗ ಅಡ್ಮಿಷನ್ ಟಿಕೆಟ್ ಈ ತರ ಬಂದಿದೆ. ಎಲ್ ಸರ್ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಸೇಮ್ ನೋಡಿ, ಕೆ ವೆಬ್ಸೈಟ್ ಹೋದಾಗ ನಿಮಗೆ ಒಂದು ಲಿಂಕ್ ಕಾಣಿಸುತ್ತೆ. ನಿಮ್ಗೆ ನೋಡಿ, ಇಲ್ಲಿ ಡಿ.ಸಿ.ಟಿ 2026 ವರ್ಕಿಂಗ್ ಪ್ರೊಫೆಷನಲ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಬಂದಿದೆ. ಅದೇ ತರ ಡಿ.ಸಿ.ಟಿ 2026 ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಲಿಂಕ್. ಓಕೆ, ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಇದು ಬಂದು ವರ್ಕಿಂಗ್ ಪ್ರೊಫೆಷನಲ್ಸ್. ಸೊ ಇದು ಬಂದು ಇದು ರೆಗ್ಯುಲರ್ ಕಾಲೇಜ್ ಅವ್ರಿಗೆ. ನೋಡಿ, ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಈ ತರ ವಿಂಡೋ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಸೇಮ್ ಲಾಗಿನ್ ಪ್ರೊಸೀಜರ್ ನೀವೇನ್ ಮಾಡ್ತಾ ಇದ್ರಿ, ಸೇಮ್ ಲಾಗಿನ್ ಪ್ರೊಸೀಜರ್ ಮಾಡಬೇಕು. ನೋಡಿ, ಇಲ್ಲಿ ಪೋರ್ಟಲ್ ಲಾಗಿನ್ ಕೊಡ್ತೀರಾ, ಯೂಸರ್ ನೇಮ್ ಎಂಟ್ರಿ ಮಾಡ್ತೀರಾ, OTP ಆಪ್ಷನ್ ಕೇಳುತ್ತೆ ಎಲ್ಲಿ ಬರಬೇಕು ಅಂತ, ಮತ್ತೆ ಪಾಸ್ವರ್ಡ್ ಆಪ್ಷನ್ ಕೇಳುತ್ತೆ, ಎಂಟ್ರಿ ಮಾಡಿದಾಗ ಲಾಗಿನ್ ಡ್ಯಾಶ್ ಬೋರ್ಡ್ ಈ ತರ ಬರುತ್ತೆ. ನಿಮ್ಗೆ ಇಲ್ಲಿ ಬಂದಾಗ ನೋಡಿ, ಎಲ್ಲ ನಿಮ್ಗೆ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಗೆ ನೋಡಿ, ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ, ನೋಡಿ, ಇಲ್ಲಿ ಪ್ರೊಫೈಲ್ ಇದೆ, ಹಾಲ್ ಟಿಕೆಟ್ ಇದೆ. ನೋಡಿ, ಹಾಲ್ ಟಿಕೆಟ್ ಅಂತ ಒಂದಿದೆ. ಅದು ಕ್ಲಿಕ್ ಮಾಡಿದಾಗ ನಿಮಗೆ ಹಾಲ್ ಟಿಕೆಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಬರುತ್ತೆ. ನಿಮ್ಗೆ ಇಲ್ಲಿ ನೋಡಿ, ಈ ತರ ನಿಮ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೋಡಿ, ಈ ತರ ಬಂದಿರುತ್ತೆ ನಿಮ್ಗೆ ಇಲ್ಲಿ. ಓಕೆ, ರೋಲ್ ನಂಬರ್, ಅಪ್ಲಿಕೇಶನ್ ID, ಕ್ಯಾಂಡಿಡೇಟ್ ನೇಮು, ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿದೀರಾ, ರಿಸರ್ವೇಶನ್ ಏನು, ಮತ್ತೆ ಸೆಂಟರ್ ಕೋಡ್, ಯಾವ ಸೆಂಟರ್ ಅಡ್ರೆಸ್ ಎಲ್ಲ ಬಂದಿರುತ್ತೆ ನಿಮ್ಗೆ ಇಲ್ಲಿ. ಆಮೇಲೆ ಸಬ್ಜೆಕ್ಟ್ ನೇಮ್ಸ್ ಬಂದಿರುತ್ತೆ. ಓಕೆ, ಇದೆಲ್ಲ ಬಂದಾದ್ಮೇಲೆ ಡೌನ್ಲೋಡ್ ಮಾಡೋದು ಹೆಂಗೆ ಸರ್ ಅಂದ್ರೆ ಜಸ್ಟ್ ಪ್ರಿಂಟ್ ಅಂತ ಕೊಡಿ, ಡೌನ್ಲೋಡ್ ಆಗುತ್ತೆ. ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಅದು ನಿಮ್ಗೆ ಈ ತರ ಕಾಣಿಸುತ್ತೆ. ನಿಮ್ಗೆ ಇಲ್ಲಿ PDF ನೋಡಿ, ಇಲ್ಲಿ ಈ ತರ ಕಾಣಿಸುತ್ತೆ. ಸೊ ದಿಸ್ ಇಸ್ ದ PDF. ಈ PDF ಬಂದು 2 pages ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ನೋಡಿ, ಎಲ್ಲ ಬಂದಿದೆ ನಿಮ್ಗೆ ಇಲ್ಲಿ. ಓಕೆ, ಏನ್ ಹೇಳಿದೆ, ನೇಮು, ಅಪ್ಲಿಕೇಶನ್ ನೇಮು, ಒಂದು ಸೆಕ್ಯೂರಿಟಿ ಅವ್ರು ಸ್ಕ್ಯಾನ್ ಮಾಡೋದಕ್ಕೆ, ಮತ್ತೆ ಕ್ಯಾಂಡಿಡೇಟ್ ನೇಮ್ ಬಂದಿರುತ್ತೆ. ಇಲ್ಲೆಲ್ಲ ಬ್ಲಾಕ್ ಮಾಡಿದೀನಿ. ಅವ್ರ ಫೋಟೋ ಬಂದಿರುತ್ತೆ. ಓಕೆ, ನೀವು ಅಪ್ಲೋಡ್ ಮಾಡಿರೋ ಫೋಟೋ ಬಂದಿರಬಹುದು. ಕೆಲವು ಸ್ಟೂಡೆಂಟ್ ಮೆಸೇಜ್ ಮಾಡಿದ್ರು, ಸರ್ ನಂಗೆ ಆಧಾರ್ ಕಾರ್ಡ್ ಫೋಟೋ ತಗೊಂಡ್ಬಿಟ್ಟಿದೆ. ಡಸಂಟ್ ಮ್ಯಾಟರ್, ತಲೆ ಕೆಡ್ಸ್ಕೊಂಬೇಡಿ. ನಿಮ್ ಫೋಟೋನ ಬರ್ಲಿ, ಆಧಾರ್ ಕಾರ್ಡ್ ಫೋಟೋನ ಬರ್ಲಿ, ನಿಮ್ದೇ ಅಲ್ವಾ ಫೋಟೋ, ಅದು ಡೋಂಟ್ ಮ್ಯಾಟರ್, ಡಸಂಟ್ ಮ್ಯಾಟರ್. ಅರ್ಥ ಆಯ್ತಾ? ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆಯಾ, ನೋ, ಎಸ್ ಅಂತ ಬಂದಿರುತ್ತೆ ಇಲ್ಲಿ. ಸಬ್ಜೆಕ್ಟ್ಸ್ ಅಪ್ಲೈಡ್ ಡಿ.ಸಿ.ಟಿಗೆ, ಮತ್ತೆ ಸೆಂಟರ್ ಡಿ.ಸಿ.ಟಿ ನಂಬರ್ ಏನು, ಇದು ನಿಮ್ದು ಡಿ.ಸಿ.ಟಿ ರೋಲ್ ನಂಬರ್. ಎಕ್ಸಾಮ್ ಪೇಪರ್ ಅಲ್ಲಿ ಬರೀಬೇಕಾಗಿರೋದು ನೋಡಿ, ಇದು ಕ್ವಶನ್ ಪೇಪರ್ ಅಲ್ಲಿ ಬರೀಬೇಕು ನಿಮ್ಗೆ ಇದನ್ನ. ಓಕೆ, ಡಿ.ಸಿ.ಟಿ ನಂಬರ್ ಇದು ಕ್ವಶನ್ ಪೇಪರ್ ಅಲ್ಲಿ ಬರೀಬೇಕು. ಸೆಂಟರ್ ಕೋಡ್ ಬರುತ್ತೆ, ಅವೆಲ್ಲ ಏನ್ ಬರೆಯಂಗಿಲ್ಲ, ಹೇಳ್ತಾರೆ ಟೈಮ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದಾದ್ಮೇಲೆ ನೋಡಿ, ಸಬ್ಜೆಕ್ಟ್ಸ್ ಬಂದಿರುತ್ತೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ 2 pages ಬಂದಿರುತ್ತೆ. ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಇದೆ. ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ಒಂದು ರಿವ್ಯೂ ಮಾಡ್ತೀನಿ. ಏನ್ ತಗೊಂಡೋಗ್ಬೇಕು, ಏನಂತ ತಗೊಂಡೋಗ್ಬಾರ್ದು, ಎಲ್ಲ ಡೀಟೇಲ್ ಆಗಿ ಒಂದು ರಿವ್ಯೂ ಮಾಡ್ತೀನಿ. ಡೋಂಟ್ ವರಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಕೀಪ್ ಸಬ್ಸ್ಕ್ರೈಬ್ ಫಾರ್ ದ ಚಾನಲ್ ಫಾರ್ ಆಲ್ ದ ಅಪ್ಡೇಟ್ಸ್. ಆಮೇಲೆ ಚಾನಲ್ ಇರಿ, ವಾಟ್ಸ್ಆಪ್ ಚಾನಲ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ, ಗ್ರೂಪ್ಸ್ ಇರಿ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇದಾದ್ಮೇಲೆ ಪ್ರಿಂಟ್ ಅಂತ ತಕ್ಷಣ ಈ ತರ ಪ್ರಿಂಟ್ ಬರುತ್ತೆ. ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ, ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಇದೆಲ್ಲ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋದು ನಿಮ್ಗೆ ನೋಡಿ, ಈ ತರ ಒಂದು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕೆಲವರಿಗೆ ಈ ತರ ಬರ್ತಾ ಇದೆ. ಏನು ಅಂದ್ರೆ, ಕ್ಯಾಂಡಿಡೇಟ್ಸ್ SC ಇಂಟರ್ನಲ್ ರಿಸರ್ವೇಶನ್ ಈಸ್ ನಾಟ್ ಅಪ್ಡೇಟೆಡ್ ಅಂತ. ಸೊ ನಿಮಗೆ ಒಂದು ಪ್ರೀವಿಯಸ್ ಒಂದು 10 days ಬ್ಯಾಕ್ 4th or 5th May ಅಲ್ಲಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರು. ಏನು ಅಂದ್ರೆ, ಪರ್ಟಿಕ್ಯುಲರ್ SC ಕ್ಯಾಂಡಿಡೇಟ್ಸ್ ಇದಾರೆ, ನೀವು ನಿಮ್ಮ ಸಬ್ ಕ್ಯಾಸ್ಟ್ ನ ಅಪ್ಡೇಟ್ ಮಾಡಿ ಅಂದ್ಬಿಟ್ಟು. ಸೊ ಅಂತವ್ರು ಯಾರು ಅಪ್ಡೇಟ್ ಮಾಡಿಲ್ಲ ಅವರಿಗೆ ಆಲ್ ಟಿಕೆಟ್ ಜನರೇಟ್ ಆಗಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಬರ್ತಾ ಇದೆ ಅಂತಂದ್ರೆ, ನೀವು ನಿಮ್ಮ ಸಬ್ ಕ್ಯಾಟಗರಿ ಏನಿದೆ ಅಂದ್ರೆ ನ್ಯೂ RD ಸರ್ಟಿಫಿಕೇಟ್ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಹಳೆಯದಲ್ಲಿ ಅಪ್ಲೈ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಿದ್ರಿ, ನೀವು ಹೊಸದು RD ನಂಬರ್ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು RD ನಂಬರ್ ಎಂಟ್ರಿ ಮಾಡಿದಾಗ ಅಲ್ಲಿ ಬಂದಿರುತ್ತೆ. ಎಲ್ಲಾರು ಯಾರು ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೆಲ್ಲ ಡೌನ್ಲೋಡ್ ಆಗಿದೆ. ಈ ತರ ಯಾಕೆ ಬರ್ತಾ ಇದೆ ಅಂತಂದ್ರೆ, ನೀವು ನಿಮ್ಮ ಸಬ್ ಕ್ಯಾಸ್ಟ್ ನ ಅಪ್ಡೇಟ್ ಮಾಡಿಲ್ಲ. ಇವಾಗ ಏನ್ ಸರ್ ಮಾಡ್ಬೇಕು ನಾವು ಅಂತಂದ್ರೆ, ಏನಿಲ್ಲ, ರಿಮೈನಿಂಗ್ 5 days ಇದೆ. ಅವ್ರು 22nd ವರೆಗೂ ಟೈಮ್ ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಅಂತಂದ್ರೆ 22nd May ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಏನೋ ನೀವು ಮಾಡಿದ್ರೆ, ಅದ ಎಂಟ್ರಿ ಮಾಡಿದ್ರೇನೆ ನಿಮ್ಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗೋದು.
ಇನ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಜನರಲ್ ಅಂತ ಕೊಡಿ, ಕ್ಯಾಸ್ಟ್ ಕ್ಲೇಮ್ ಮಾಡಬೇಡಿ. ಎಲ್ಲಿ ಪ್ರೊಫೈಲ್ ಅಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪ್ರೊಫೈಲ್ ಇದೆಲ್ಲ ಡ್ಯಾಶ್ ಬೋರ್ಡ್, ಪ್ರೊಫೈಲ್ಗೆ ಹೋಗ್ಬಿಟ್ಟು ಸೇಮ್ ಸ್ಟೆಪ್ಸ್ ಹೋಗ್ಬಿಡಿ, ಇಲ್ಲಿ ರಿಸರ್ವೇಶನ್ ಬರುತ್ತೆ, ಅಲ್ಲಿ ನೀವು ಜನರಲ್ ಅಂತ ಕ್ಲೇಮ್ ಮಾಡಿ, ಕ್ಯಾಸ್ಟ್ ಕೂಡ ಕ್ಲೇಮ್ ಮಾಡಬೇಡಿ. ಬಂದಿಲ್ಲ ಅಂದ್ರೆ ನಿಮಗೆ SC ಕ್ಯಾಸ್ಟ್ ನಿಮಗೆ ಕ್ಲೇಮ್ ಆಗಲ್ಲ, ಪರ್ಟಿಕ್ಯುಲರ್ ಇವ್ರು ಮಾತ್ರ ಬಂದಿರುತ್ತೆ. ರಿಮೈನಿಂಗ್ ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂತೀನಿ ಎಲ್ರಿಗೂ. ಇನ್ನೇನ ಇದ್ರೆ ಕಮೆಂಟ್ಸ್ ಮಾಡಿ, ಏನ್ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ಸ್ ಮಾಡಿ. ಸ್ಟೂಡೆಂಟ್ಸ್ ಒಂದೇ ಹೇಳ್ತೀನಿ, ಏನಾರ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನೋ ಡೌಟ್ ಬಂದಾಗ ಕಮೆಂಟ್ಸ್ ಮಾಡಿದ್ರೆ ನಾನು ಕೆಲವೊಂದಕ್ಕೆ ರಿಪ್ಲೈ ಮಾಡಿರ್ತೀನಿ, ಕೆಲವೊಂದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ನಿಮ್ಮ ಕಮೆಂಟ್ಸ್ ಅನ್ನು ಗೊತ್ತಾದಾಗ ಅದ್ರ ಮೇಲೆ ಒಂದು ರೆಸ್ಪಾನ್ಸ್ ತಗೊಂತೀನಿ. ಆಮೇಲೆ ಏನೋ ಒಂದು KA ಕಡೆಯಿಂದ ಬಂದಾಗ ಒಂದು 1 hour ವೆಯ್ಟ್ ಮಾಡಿ, ಬಂದ ತಕ್ಷಣ ಚೆಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದನ್ನ ಸಾಫ್ಟ್ವೇರ್ ಇರುತ್ತೆ, ಅಪ್ಡೇಷನ್ಸ್ ಆಗ್ತಾ ಇರುತ್ತೆ. ಕೆಲವರು ಮೆಸೇಜ್ ಮಾಡಿದ್ರು, ಸರ್ ನನಗೆ ಇವಾಗ ಸೆಂಟರ್ ನನ್ನ ಪ್ರಿಯಾರಿಟಿ ಫಸ್ಟ್ ಮೈಸೂರು ಕೊಟ್ಟಿದ್ದೆ, ನೆಕ್ಸ್ಟ್ ಶಿವಮೊಗ್ಗ ಕೊಟ್ಟಿದ್ದೆ, ನನಗೆ ತುಮಕೂರು ಬಂದ್ಬಿಟ್ಟಿದೆ ಸರ್ ಅಂತ ಕೇಳ್ತಾ ಇದ್ರು. ಅದು ಬರುತ್ತೆ, ಅಪ್ಡೇಟ್ ಆಗುತ್ತೆ, ವೆಯ್ಟ್ ಮಾಡಿ, ಕೀಪ್ ಚೆಕಿಂಗ್. ಇನ್ ಕೇಸ್ ಬಂದಿಲ್ಲ ಅಂದ್ರೆ KA ಒಂದು ಮೇಲ್ ಹಾಕಿ, ಇನ್ನ 1 ವಾರ ಟೈಮ್ ಇದೆ, ಅವ್ರು ರೆಕ್ಟಿಫೈ ಮಾಡ್ತಾರೆ. ಏನಿಲ್ಲ, ನಿಮ್ಮ ಅಪ್ಲಿಕೇಶನ್ ID, ನಿಮ್ಮ ನೇಮು, ನಿಮ್ಮ ಯೂಸರ್ ನೇಮು, ಈ ತರ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಮೇಲ್ ಮಾಡಿ, ಅವ್ರು ರೆಕ್ಟಿಫೈ ಮಾಡ್ತಾರೆ, ಅದು ಅಪ್ಡೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದೆ. ಯಾವಾಗಲೂ ಅದಕ್ಕೆ ನೋಡಿ, ನೋಡ್ಬಿಟ್ಟು ಮಧ್ಯ ಎನೇಬಲ್ ಮಾಡಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಲ್ಲ, ನೋಡ್ಕೊಂಡು ನಿಮ್ಮ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಲೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು. ಅದಕ್ಕೆ ನೀವು ಅಷ್ಟೇ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಅರ್ಥ, KE ಅದು ಸ್ವಲ್ಪ ಸಾಫ್ಟ್ವೇರ್ ಇರುತ್ತೆ, ಅಪ್ಡೇಷನ್ಸ್ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ. ಇವಾಗ ಡೌನ್ಲೋಡ್ ಮಾಡಿರ್ತೀರಾ, ಮತ್ತೆ ಇನ್ನೊಂದ್ಸಲ ಡೌನ್ಲೋಡ್ ಮಾಡಿ ಕರೆಕ್ಟ್ ಆಗಿ ಸೆಟರೇಟ್ ಆಗಿರುತ್ತೆ. ಓಕೆ, ಅವೆಲ್ಲ ಪ್ರಾಬ್ಲಮ್ ಏನಿಲ್ಲ. ಅಲ್ಗೂ ನೀವು ಯೂಶಲಿ ಪ್ರಿಯಾರಿಟಿ ಬಂದು ಸೆಂಟರ್ ಪ್ರಿಯಾರಿಟಿ ಇಲ್ಲಿ ಏನ್ ಬಂದಿದೆ, ಇಲ್ಲಿ ನಿಮ್ಗೆ ಈ ಸೆಂಟರ್ ಪ್ರಿಯಾರಿಟಿ ಬಂದು ನೀವು ಏನ್ ಸೆಂಟರ್ ಕೋಡ್ ಕೊಟ್ಟಿರ್ತೀರಾ, ಇದು ಬಂದು ನೀವು ಫಸ್ಟ್ ಪ್ರಿಯಾರಿಟಿ ಯಾವ್ದು ಕೊಟ್ಟಿರ್ತೀರಾ ಮ್ಯಾಕ್ಸಿಮಮ್ ಅದೇ ಬಂದಿರುತ್ತೆ. ಫಸ್ಟ್ ಪ್ರಿಯಾರಿಟಿ ಬಂದಿರಬೇಕು, ಇಲ್ಲ ಸೆಕೆಂಡ್ ಪ್ರಿಯಾರಿಟಿ ಬಂದಿರಬೇಕು. ಅವೆರಡರಲ್ಲಿ ಬಿಟ್ಟು ಬೇರೆ ಬಂದಿದೆ ಅಂತಂದ್ರೆ ಕಮ್ಯುನಿಕೇಟ್ ವಿತ್ ದ KE, ಒಂದು ಮೇಲ್ ಮಾಡಿ, ಅವ್ರು ರೆಕ್ಟಿಫೈ ಮಾಡ್ತಾರೆ. ಮೇಲ್ ಅಡ್ರೆಸ್ KE ವೆಬ್ಸೈಟ್ ಅಲ್ಲಿ ಇದೆ, ಅದಕ್ಕೆ ಮಾಡಿ ರೆಕ್ಟಿಫೈ ಮಾಡ್ತಾರೆ. ಓಕೆ, ಸೊ ದಿಸ್ ದ ಡೀಟೇಲ್ಡ್ ಅಪ್ಡೇಟ್ ಫಾರ್ ಯು. ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ. ಸೊ ಯಾರ್ಯಾರಿಗೆ ಈ ಪ್ರಾಬ್ಲಮ್ ಬರ್ತಾ ಇದೆ, ಪರ್ಟಿಕ್ಯುಲರ್ಲಿ ಈ ಪ್ರಾಬ್ಲಮ್ ಬರ್ತಾ ಇದೆ, ನಿಮ್ಮ ಸಬ್ ಕ್ಯಾಸ್ಟ್ ನ ಅಂದ್ರೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಎಂಟ್ರಿ ಮಾಡ್ಲೇಬೇಕು. ಮಾಡ್ಲಿಲ್ಲ ಬರಲ್ಲ, ದೆನ್ ಆಟೋಮೆಟಿಕಲಿ ಗೋ ಫಾರ್ ಜನರಲ್. ಓಕೆ, ಜನರಲ್ ಹೋಗ್ಬಿಡಿ, ಕ್ಯಾಸ್ಟ್ ಕ್ಲೇಮ್ ಮಾಡ್ಬಿಡಿ, ಇಲ್ಲ ನೀವು ಎಕ್ಸಾಮ್ ಬರೆಯಕ್ ಆಗಲ್ಲ. ಅದಕ್ಕೆ ಅವ್ರು 20 ಸೆಕೆಂಡ್ ವರೆಗೂ ಟೈಮ್ ಕೊಡ್ತಾರೆ. ಸೊ ಇವಾಗ ನೀವು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಪ್ರೊಫೈಲ್ಗೆ ಹೋಗ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲ ಸೇವ್ ಮಾಡ್ಕೊಂಡು ಹೋಗಿ ಲಾಸ್ಟ್ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಆಲ್ ಟಿಕೆಟ್ ಜನರೇಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಪ್ರೊಸೀಜರ್, ಫಾಲೋ ಅಪ್ ಮಾಡಿ. ಇನ್ ಕೇಸ್ ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅವ್ರಿಗೆ ತಿಳಿಸಿ ಅವ್ರಿಗೆ. ಓಕೆ, ಸೊ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ನಿಮ್ಮ ಎಕ್ಸಾಮ್ ಬಂದು May 23rd ಇದೆ. ಓಕೆ, ಇನ್ನೊಂದು ವಾರ ಇದೆ. ಕಷ್ಟ ಬಿದ್ದು ಓದಿ, ವರ್ಷದ ಎಫರ್ಟ್ ಏನಿದೆ ಇನ್ನೊಂದು ವಾರದಲ್ಲಿ ನೀವು ಇನ್ನ ಜಾಸ್ತಿ ಮಾಡಿ, ಡೇ ಬೈ ಡೇ ವರ್ಕ್ ಫಾರ್ ಮ್ಯಾಕ್ಸಿಮಮ್ 24 ಗಂಟೆ ಬರುತ್ತೆ. ಅಟ್ಲೀಸ್ಟ್ ಮಿನಿಮಮ್ 16 to 18 hours ವರ್ಕ್ ಮಾಡಿ. ಡೆಫಿನೆಟ್ಲಿ ಅಬೋವ್ 75 ಇಸ್ ದ ಸ್ಕೋರ್ ವಾಟ್ ಯು ನೀಡ್ ಟು ಗೆಟ್. 75 ಅಬೋವ್ ಬಂತು ಅಂದ್ರೆ ಒಂದು ಒಳ್ಳೆ ರ್ಯಾಂಕಿಂಗ್ ಬರುತ್ತೆ, ನಿಮ್ಗೊಂದು ಒಳ್ಳೆ ಕಾಲೇಜ್ ಬರುತ್ತೆ. ನಿಮ್ಗೆ ಸಪೋರ್ಟ್ ಬೇಕು ಅಂದ್ರೆ ND ಅಕಾಡೆಮಿ ಇದೆ, ರೆಕಾರ್ಡ್ ಕೋರ್ಸ್ ಇದೆ, LMR PPT ಕೋರ್ಸ್ ಇದೆ. ಜಸ್ಟ್ ಗೋ ಥ್ರೂ LMR PPT ಕೋರ್ಸ್. ಟೆಸ್ಟ್ ಇಟ್ಟಿದ್ದೀನಿ, ರೀಸೆಂಟ್ ನ್ಯೂ ಟೆಸ್ಟ್ ಇಟ್ಟಿದ್ದೀನಿ. ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ಏನು ಅಂತ. ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಸೊ ತಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ದ ಅಪ್ಡೇಟ್ ಫಾರ್ ಯು. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.